ಕ್ರಿಸ್ತನಲ್ಲಿ ಪ್ರಿಯರೇ, ಬೆಳಗಿನ ಜಾವದಲ್ಲಿ ನಿಮಗೆ ಒಂದನ್ನು ಹೇಳುತ್ತೇನೆ. ಈ ಚಿಕ್ಕ ಸಂದೇಶ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಕ್ರಿಸ್ತನಲ್ಲಿರೋ ಪ್ರೀತಿ ನನ್ನಲ್ಲಿದೆ ಪ್ರೀತಿ ಯಾರ ಕೈಲಿ ಅಗ್ಲಿಸಕ್ಕೆ ಸಾಧ್ಯ ಅಂತ ಅಪೊಸ್ತಲ ಪೌಲ ಸ್ವಂತ ಬಾಯಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಲ್ಲಿ. ಈ ಬೆಳಗಿನ ಜಾವದಲ್ಲಿ 1 ಕೊರಿಂಥರು ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದಲ್ಲಿ 4ನೇ ವಚನದಿಂದ ಹಿಡಿದು 7ನೇ ವಚನದವರೆಗೂ ನಾವು ಧ್ಯಾನ ಮಾಡುವಂತರಾಗಿರೋಣ. ಪ್ರೀತಿಯು ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆ ಕೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಕ್ಕೆ ಸತ್ಯಕ್ಕೆ ಜಯವಾಗಲೆಂದು ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಕರ್ತನಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿರೋದು ಮಾನವ ಕುಲದ ಪಾಪಕ್ಕೋಸ್ಕರ, ಶಿಲುಬೆಯನ್ನು ಹೊರೋದಕ್ಕೂ, ರಕ್ತವನ್ನು ಸುರಿಸೋದಕ್ಕೂ, ಪ್ರಾಣ ಕೊಡೋದಕ್ಕೂ, ಜೀವ ಕೊಡೋದಕ್ಕೋಸ್ಕರ ಬಂದಿದ್ದಾನೆ. ಕಾರಣ ಏನಂದರೆ, ಮನುಷ್ಯನ ಮೇಲೆ ಇಟ್ಟಂಥ ಪ್ರೀತಿ ಪಾಪದಿಂದ ಬಿಡುಗಡೆ ಕೊಡೋದಕ್ಕೆ, ಶಾಪದಿಂದ ಬಿಡುಗಡೆ ಕೊಡೋದಕ್ಕೆ, ಅಂಧಕಾರ ಬಲದಿಂದ ಬಿಡುಗಡೆ ಕೊಡೋಕ್ಕಿದೆ, ನರಕಕ್ಕೆ ಬಿಡುಗಡೆ ಕೊಡೋದಕ್ಕೋಸ್ಕರ ಯೇಸುವಿನ ಪ್ರೀತಿ ರಕ್ತ ಸುರಿಸೋವರೆಗೂ ಪ್ರೀತಿ ಮಾಡ್ತಾ ಇದ್ದಾರೆ. ತನ್ನ ಪ್ರಾಣವನ್ನೇ ಕೊಟ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ತನ್ನ ಜೀವವನ್ನೇ ಕೊಟ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಕರ್ತನಿಗೆ ಸ್ತೋತ್ರವಲ್ಲಿ. ಯೇಸು ಕ್ರಿಸ್ತರು ಕುಷ್ಠರೋಗಿ, ಸಿಮೋನನಾಗಿರುವಂಥ ಕುಷ್ಠರೋಗಿ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡಕ್ಕೆ ಹೋಗಿದ್ದಾರೆ. ಕಾರಣ ಯೇಸುವಿನ ಪ್ರೀತಿ ಅದಾಗಿದೆ. ವ್ಯಭಿಚಾರ ಸ್ತ್ರೀಯನ್ನು ನೋಡ್ಬಿಟ್ಟು, ಹೋಗಿ ಸ್ತ್ರೀ ಇನ್ನು ಮುಂದೆ ಪಾಪ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಯೇಸುವಿನ ಪ್ರೀತಿಯಾಗಿರುತ್ತೆ. ಕರ್ತನಿಗೆ ಸ್ತೋತ್ರ. ಪಾರ್ಶ್ವರೋಗಿ ನೋಡಿ ಯೇಸು ಕ್ರಿಸ್ತರು ಪ್ರೀತಿಸ್ತಾ ಇದ್ದಾರೆ. ಏನಂತ? ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನಿನ್ನ ಹಾಸಿಗೆ ಮಡಚ್ಕೊಂಡು ಎದ್ದು ನಡಿ. ಹಾಗಾದರೆ ಯೇಸು ಕ್ರಿಸ್ತರು ಪಾರ್ಶ್ವರೋಗಿಯನ್ನು ಪ್ರೀತಿಸ್ತಾ ಇದ್ದಾರೆ, ವ್ಯಭಿಚಾರ ಸ್ತ್ರೀಯನ್ನು ಪ್ರೀತಿಸ್ತಾ ಇದ್ದಾರೆ, ಸಿಮೋನನಾಗಿರೋದು ಕುಷ್ಠರೋಗಿಯನ್ನು ಯೇಸುವನ್ನು ಪ್ರೀತಿಸ್ತಾ ಇದ್ದಾರೆ. ಹಾಗಾದರೆ ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಹೊಟ್ಟೆ ಕಿಚ್ಚಿಲ್ಲ, ಯೇಸುವಿನ ಪ್ರೀತಿ ಉಬ್ಬಿಕೊಳ್ಳೋದಿಲ್ಲ, ಯೇಸುವಿನ ಪ್ರೀತಿ ಪ್ರಯೋಜನ ಯೋಚಿಸುವುದಿಲ್ಲ, ಯೇಸು ಕ್ರಿಸ್ತನ ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಯೇಸುವಿನ ಪ್ರೀತಿ ದ್ವೇಷಿಸುವುದಿಲ್ಲ, ಯೇಸುವಿನ ಪ್ರೀತಿ ಬಂದು ಸುಳ್ಳಾಡುವುದಿಲ್ಲ, ಯೇಸುವಿನ ಪ್ರೀತಿ ಬಂದು ಕೋಪ ಮಾಡ್ಕೊಳ್ಳೋದಿಲ್ಲ, ಯೇಸುವಿನ ಪ್ರೀತಿ ನಿನ್ನ ತಲ್ಲುವುದಿಲ್ಲ, ಯೇಸುವಿನ ಪ್ರೀತಿ ಅನ್ಯಾಯ ಮಾಡುವುದಿಲ್ಲ, ಯೇಸುವಿನ ಪ್ರೀತಿ ಅವಮಾನ ಪಡಿಸುವುದಿಲ್ಲ. ಕರ್ತನಿಗೆ ಸ್ತೋತ್ರವಲ್ಲಿ. ಹಾಗಾದರೆ ಯೇಸು ಕ್ರಿಸ್ತನ ಪ್ರೀತಿ ಹೇಗಿದೆ ಅಂದರೆ, ಎಲ್ಲರನ್ನು ಪ್ರೀತಿಸ್ತಾ ಇದ್ದಾರೆ. ಕರ್ತನಿಗೆ ಸ್ತೋತ್ರ. ಯೇಸು ಕ್ರಿಸ್ತರು 30 ವರ್ಷ ಕುಟುಂಬದಲ್ಲಿದ್ದರು, ತನ್ನ ಕುಟುಂಬವನ್ನು ಪ್ರೀತಿಸಿದ್ರು. ಕರ್ತನಿಗೆ ಸ್ತೋತ್ರವಾಗಿ. ಪಾಪಿಗಳನ್ನು ಪ್ರೀತಿಸಿದ್ರು, ಪಾಪದಲ್ಲಿರೋರನ್ನ ಪ್ರೀತಿಸಿದ್ರು, ವೈರಿಗಳನ್ನು ಪ್ರೀತಿಸಿದ್ರು, ಪಿಲಾತನನ್ನ ಪ್ರೀತಿಯಿಂದ ಮಾತಾಡಿದ್ರು. ಕರ್ತನಿಗೆ ಸ್ತೋತ್ರದಲ್ಲಿ. ಪ್ರಾಣ ಹೋಗುವ ಸಮಯದಲ್ಲಿ ಎಡಗಡೆ ಬಡಗಡೆಯಲ್ಲಿ ಇದ್ದಂಥ ಕಳ್ಳನನ್ನು ದೇವರು ಏನು ಮಾಡೋದು? ಪ್ರೀತಿಸಿದ್ರು. ದೇವರಿಗೆ ಸ್ತೋತ್ರವಾಗಿ. ಹಾಗಾದ್ರೆ ಮಗ್ದಲದ ಮರೆಯಲ್ಲಿ 7 ದೆವ್ವಗಳು ನಡೆದನ್ನು ಆಕೆನ ಬಿಡುಗಡೆ ಕೊಟ್ಟು ಪ್ರೀತಿಸಿದ್ರು. ಹಾಗಾದ್ರೆ ಬೈಬಲ್ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಪ್ರಾಣ ಹೋಗೋವರೆಗೂ, ಜೀವ ಹೋಗೋವರೆಗೂ ಸಕಲ ಪಾಪಿಗಳನ್ನು, ಸಕಲ ವ್ಯಾಧಸ್ಥರನ್ನು, ಸಕಲ ವ್ಯಕ್ತಿಗಳನ್ನು ದೇವರು ಪ್ರೀತಿಸಿದ್ರು. ಹಾಗಾದರೆ ಇದರಲ್ಲಿ ಏನು ಗೊತ್ತಾಗುತ್ತಂದರೆ, ಯೇಸು ಕ್ರಿಸ್ತರು ನಿನ್ನಲ್ಲಿ ಕೂಡ ಇರುವುದಾದರೆ, ಯೇಸು ಸ್ವಾಮಿಯೇ ನಿನ್ನ ಹೃದಯದಲ್ಲಿ ಇರೋದು ದೃಢತೆ, ನಂಬಿಕೆ ನಿನ್ನಲ್ಲಿ ಇರುವುದಾದರೆ, ಯೇಸು ಕ್ರಿಸ್ತನ ಗುಣಲಕ್ಷಣಗಳು ನಿನ್ನಲ್ಲಿ ಕಾಣಲ್ಪಡಬೇಕು, ಯೇಸುವಿನ ಸ್ವಭಾವಗಳು ನಿನ್ನ ಜೀವಿತದಲ್ಲಿ ಇರಬೇಕು, ಯೇಸು ಕ್ರಿಸ್ತನಾಗಿ ನಿನ್ನ ಜೀವಿತನ ಅಳವಡಿಸ್ಕೊಳ್ಬೇಕು. ದೇವರ ವಾಕ್ಯ ಹೇಳುತ್ತೆ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಉಬ್ಬಿಕೊಳ್ಳೋದಿಲ್ಲ, ಮರ್ಯಾದೆ ಕಟ್ಟಿ ನಡೆಯೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ, ಕ್ಷಮಿಸುತ್ತೆ, ತಾಳ್ಮೆ ಇರುತ್ತೆ, ಸಹನೆ ಐತೆ. ಇವೆಲ್ಲ ನಿನ್ನ ಜೀವಿತದಲ್ಲಿ ಇರುವುದಾದರೆ ಖಂಡಿತ ನಿನ್ನ ಕುಟುಂಬವು ದೇವರು ಹೆಚ್ಚಾಗಿ ಆಶೀರ್ವದಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಿ. ಯೇಸು ಕ್ರಿಸ್ತನಲ್ಲಿರುವಂಥ ಸ್ವಭಾವ ಗುಣಲಕ್ಷಣಗಳು ನಿನ್ನ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು, ನಿನ್ನ ಜೀವಿತದಲ್ಲಿ ಅದು ನಡವಳಿಕೆಯಲ್ಲಿ ಸರಿಪಡಿಸ್ಕೊಳ್ಬೇಕು. ಕರ್ತನಿಗೆ ಸ್ತೋತ್ರವಾಗಿ. ಯೇಸು ಕ್ರಿಸ್ತನ ಪ್ರೀತಿ ಸರಿಸಾಟಿ ಇಲ್ಲದೆ ಇರೋ ಪ್ರೀತಿ. ಯೇಸುವಿನ ಪ್ರೀತಿ ಬಹಳ ದೊಡ್ಡದಾಗಿದೆ, ಯೇಸುವಿನ ಪ್ರೀತಿ ದೊಡ್ಡ ಆಜ್ಞೆ ಆಗಿದೆ. ದೇವರಿಗೆ ಸ್ತೋತ್ರವಾಗಿ. ಈ ಪ್ರೀತಿಯನ್ನು ಕುರಿತು, ಈ ಸಂದೇಶನ ಕುರಿತು ಕೇಳಿದಂಥ ಪ್ರಿಯ ಸಹೋದರ ಸಹೋದರಿ, ನಿಮ್ಮನ್ನು, ನಿಮ್ಮ ಕುಟುಂಬನ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚುವಂತರಾಗಿರೋಣ, ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕ ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತಿಗಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ಸಮಯದಲ್ಲಿ ಈ ಸಂದೇಶ ಕೇಳಿದಂಥ ಪ್ರತಿಯೊಂದು ಕುಟುಂಬಗಳನ್ನು ಕರ್ತನೆ ನಿನ್ನ ಕರದಲ್ಲಿ ಮುಟ್ಟಿ ಆಶೀರ್ವದಿಸಪ್ಪ.
ಯೇಸುವೆ, ನಿನ್ನಲ್ಲಿರುವಂಥ ಪ್ರೀತಿ ಅವರೊಳಗಡೆ ಕಾಣಲ್ಪಡುವಂಥ ಕೃಪೆ ತೋರಿಸು ತಂದೆ. ಸ್ತೋತ್ರ. ನಿನ್ನ ತಾಯಿಯಲ್ಲಿ ಕತ್ತ ನಡೆಸು, ನಿನ್ನ ಕೃಪೆಯಲ್ಲಿ ಕತ್ತ ನಡೆಸು, ನಿನ್ನ ಕರುಣೆಯಲ್ಲಿ ಕತ್ತ ನಡೆಸು. ಈ ಬೆಳಗಿನ ಜಾವದಲ್ಲಿ ಪ್ರತಿಯೊಂದು ಕುಟುಂಬಗಳು ಕರ್ತನೇ ನಿನ್ನ ಕರದಲ್ಲಿ ಮುಟ್ಟಿ ಆಶೀರ್ವದಿಸು. ಅವರ ಕಣ್ಣೀರಲ್ಲಿ ಒರೆಸಿ, ದುಃಖದಿಂದ ಬಿಡಿಸಿ, ಬಾಧದಿಂದ ಬಿಡಿಸಿ, ವೇದನೆಯಿಂದ ಬಿಡಿಸಿ, ಅವರ ಸಮಸ್ಯೆಗಳಿಗೆ ಉತ್ತರ ಕೊಟ್ಟು, ಆ ಸಾಲದಿಂದ ಬಿಡುಗಡೆ ಕೊಟ್ಟು ನನ್ನ ಕರ್ತನೆ ಜಯ ಪಾಲಿಸುವಂತನಾಗು. ಯೇಸಪ್ಪ, ಅವರ ಪ್ರೀತಿ ಅನ್ನೋದು ಕಳೆದುಕೊಳ್ಳುವಂತೆ ಪರಿಶುದ್ಧಾತ್ಮ ಅವರ ಸಂಗಡ ಇದ್ದು ನೀವು ಅನುಗ್ರಹ ಮಾಡಿ ನಡೆಸುವಂತನಾಗಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೆ ನಮ್ಮ ಜೀವನ ಒಳ್ಳೆ ತಂದೆಯೇ. ಆಮೇನ್.